ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಬಂದರೆ ಅಥವಾ ಈ ರೀತಿ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಏನಾದರೂ ಬೇರೆ ಯೋಚನೆಗಳು ಬರುತ್ತೆ, ಥಾಟ್ ಪ್ರಾಸೆಸ್ಗಳು ಬರುತ್ತೆ, ಒಂಥರ ಸಮಾಜದಲ್ಲಿ ಹೆಂಗಪ್ಪ ನೋಡ್ಕೊಳ್ಬೇಕಿದು ಅನ್ನೋಂಥ ಆ ಥರ ಡಿಸ್ಟರ್ಬ್ ಆಗ್ತಾರೆ. ಹಾಗಾಗಿ ಧೈರ್ಯ ತುಂಬುವಂಥ ಕೆಲಸ ಮಾಡೋಕ್ಕೋಸ್ಕರ ಅವ್ರನ್ನ ಎಲ್ಲೂ ಒಬ್ಬರನ್ನೇ ಕಳಿಸೋದಿಲ್ಲ, ಜೊತೆಗಿರ್ತಾರೆ, ಇಲ್ಲ ನಿರಂತರವಾಗಿ ಫೋನ್ ಸಂಪರ್ಕದಲ್ಲಿರ್ತಾರೆ. ಬಟ್ ಇಲ್ಲಿ ಒಬ್ಬರೇ ಹೋಗಿದ್ದಾರೆ ಅನ್ನೋದು ಬಹಳ ಶಾಕಿಂಗ್. ಅದು ಜೈಲು ವಾಸದ ಶಾಕ್ನಿಂದ ಈಗ ರೇವಣ್ಣ ಅವ್ರು ಹೊರಗೆ ಬಂದಿಲ್ಲ ಅಂತೆ. ಜೈಲು ವಾಸದ ಶಾಕ್ನಿಂದ ರೇವಣ್ಣ ಅವರು ಇನ್ನೂ ಹೊರ ಬಂದಿಲ್ವಂತೆ. ಜೈಲಿನಿಂದ ಹೊರಬರ್ತದಂತೆ ರೇವಣ್ಣ ಅವರು ಟೆಂಪಲ್ ರನ್ ಅನ್ನ ಆರಂಭ ಮಾಡಿದ್ದಾರೆ. ಸಂಕಷ್ಟಗಳ ಪರಿಹಾರಕ್ಕಾಗಿ ಹತ್ತಾರು ದೇವರ ಮೊರೆ ಹೋಗ್ತಾ ಇದ್ದಾರೆ. ಸೊ ಅವರು ಯಾವಾಗ ಬಂಧನ ಮುಕ್ತರಾಗಿ ಹೊರಗೆ ಬಂದ್ರು ಅವತ್ತೇ ಆರಂಭ ಆಯಿತು ದೇವಸ್ಥಾನಗಳ ವಿಸಿಟ್ ಮೊನ್ನೆ. ಸೊ ಈಗ ಆ ಸರ್ತಿ ಮುಂದುವರೆದಿದೆ. ನನಗೆ ಕಾನೂನು ಹೋರಾಟದ ಮೇಲೂ ಕೂಡ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇದೆ, ಏನನ್ನೂ ಹೇಳಲ್ಲ ಪ್ರಕರಣ ತನಿಖಾ ಹಂತದಲ್ಲಿ ಇರೋ ಹೊತ್ತಿನಲ್ಲಿ ಅಂತ ರೇವಣ್ಣ ಅವರು ಹೇಳೋ ಮೂಲಕವಾಗಿ ಜೈಲು ವಾಸದಿಂದ ಅವ್ರಿಗೊಂದು ಸ್ವಲ್ಪ ನೋವಾದಂತೆ ಕಾಣಿಸ್ತಾ ಇದೆ ಅವರ ಒಂದು ಮಾತುಗಳು, ಅವರ ನಡವಳಿಕೆಗಳು. ಜೈಲಿಂದ ಹೊರಬಂದ ರೇವಣ್ಣ ಟೆಂಪಲ್ ರನ್, ಸಂಕಷ್ಟ ಪರಿಹಾರಕ್ಕೆ ಹತ್ತಾರು ದೇವರ ಮೊರೆ, ಮುಂದಿನ ಕಾನೂನು ಹೋರಾಟಕ್ಕೂ ಸ್ಟ್ರಾಟಜಿ. ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಪಡೆದ ರೇವಣ್ಣ ನಿನ್ನೆ ಇಡೀ ದಿನ ದೇವರ ಮೊರೆ ಹೋಗಿದ್ರು. ಇವತ್ತು ಕೂಡ ದೇವಾಲಯಗಳಿಗೆ ಭೇಟಿ ನೀಡಿ ತಮಗೆ ಬಂದಿರುವಂತಹ ಸಂಕಷ್ಟವನ್ನ ಪರಿಹಾರ ಮಾಡುವಂತೆ ದೇವರಲ್ಲಿ ಬೇಡ್ಕೊಂಡ್ರು. ಇವತ್ತಿನ ರೇವಣ್ಣರವರ ದಿನಚರಿ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಜೈಲು ಸೇರಿದ್ದ ರೇವಣ್ಣ ನಿನ್ನೆ ಪರಪ್ಪನಗ್ರಹಾರ ಜೈಲಿಂದ ರಿಲೀಸ್ ಆಗಿದ್ದಾರೆ. ಮನೆಗೆ ವಾಪಸ್ಸಾದ್ರೂ ಕೂಡ ಮಾನಸಿಕವಾಗಿ ಕುಗ್ಗಿರುವ ರೇವಣ್ಣ ಅವರು ಅರೆಸ್ಟು ನಂತರ ಜೈಲು ವಾಸದ ಶಾಕ್ನಿಂದ ಇನ್ನೂ ಆಚೆ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ನಿನ್ನೆ ದೇವೇಗೌಡರ ನಿವಾಸಕ್ಕೆ ನೇರವಾಗಿ ಬಂದ ಬಳಿಕ ದೇವಾಲಯಗಳ ಮೊರೆ ಹೋಗಿದ್ರು. ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ, ಕಾರಂಜಿ ಆಂಜನೇಯ ದೇವಸ್ಥಾನ, ಚಾಮುಂಡಿ ಬೆಟ್ಟ ಸೇರಿ ಹಲವೆಡೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇವತ್ತು ಕೂಡ ಬೆಳಗ್ಗೆ ಬಸವನಗುಡಿಯ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಸೇರಿ ಹಲವು ದೇವಾಲಯಗಳಿಗೆ ಭೇಟಿ ಕೊಟ್ಟು ಸಂಕಷ್ಟ ಪರಿಹಾರಕ್ಕೆ ಬೇಡ್ಕೊಂಡ್ರು. ತಮ್ಮ ಮೇಲಿನ ಆರೋಪಗಳ ವಿರುದ್ಧ ಕಾನೂನು ಸಮರಕ್ಕೆ ರೇವಣ್ಣ ಸಿದ್ಧತೆ ಮಾಡಿಕೊಳ್ತಿದ್ದು, ಇವತ್ತು ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನ ನಡೆಸಿದ್ರು. ಈ ಮೂಲಕ ಕಾನೂನಿನ ಸಮರಕ್ಕೂ ಚಾಲನೆ ನೀಡಿದ್ರು. ದೇವರ ಮೇಲೆ ಅಪಾರ ನಂಬಿಕೆ ಇಟ್ಟಿರುವ ರೇವಣ್ಣ ಮುಂದಿನ ಕಾನೂನು ಹೋರಾಟಕ್ಕೂ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಜೈಲಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ ನಿನ್ನೆ ದೇವೇಗೌಡರ ನಿವಾಸದಲ್ಲಿ ವಕೀಲರ ಜೊತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಗಂಭೀರ ಮಾತುಕತೆ ನಡೆಸಿದ್ರು. ನಿನ್ನೆ ದೇವರ ದರ್ಶನದ ಬಳಿಕ ಪ್ರತಿಕ್ರಿಯೆ ಕೊಟ್ಟ ರೇವಣ್ಣ, ನನಗೆ ದೇವರು ಮತ್ತು ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಈ ಆಪಾದನೆಯಿಂದ ಹೊರಗೆ ಬರ್ತೀನಿ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಮುಂದಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ತಮ್ಮ ವಕೀಲರು ಸೇರಿ ಕಾನೂನು ತಜ್ಞರ ಸಲಹೆಯನ್ನ ಪಡೆದಿದ್ದಾರೆ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ಅದು ಬಿಟ್ಟರೆ ನಾನು ಏನು ಹೇಳೋದಿಲ್ಲ. ನಮ್ಮ ಅಡ್ವೊಕೇಟ್ ಹತ್ರ ನಿನ್ನೆ ರಾತ್ರಿ 11:15 ಆಯಿತು. ಅವ್ರು ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದು, ಒಂದು ಕೃತಜ್ಞತೆ ಸಲ್ಲಿಸೋಕೆ ಹೇಳ್ಬಿಟ್ಟು ಹೋಗ್ತೀನಿ. ಏನು ಹೇಳಲ್ಲ ಸರ್, ನ್ಯಾಯಾಂಗದಲ್ಲಿ ಇದು ನಡೀತಾ ಇರುವಾಗ ನಾನು ನ್ಯಾಯಾಂಗಕ್ಕೆ ದೇವರಿಗೆ ಬಿಡ್ತೀನಿ. ನ್ಯಾಯಾಂಗದಲ್ಲಿರುವಾಗ ನಾನು ಏನು ರಿಯಾಕ್ಟ್ ಮಾಡಲ್ಲ. ಇವತ್ತು ನ್ಯಾಯಾಂಗ ಮತ್ತು ದೇವ್ರ ಮೇಲೆ ನಂಬಿಕೆ ಇದೆ. ರೇವಣ್ಣ ಬಂಧನದಿಂದ ದೇವೇಗೌಡರ ಕುಟುಂಬ ಸಾಕಷ್ಟು ನೋವು ಅನುಭವಿಸಿದೆ ಅಂತ ಜಿಟಿ ದೇವೇಗೌಡರು ಕಳವಳವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ರೇವಣ್ಣರನ್ನ ಜೈಲಿನಲ್ಲಿ ಭೇಟಿಯಾದ ವೇಳೆ ನಾನೇನು ತಪ್ಪು ಮಾಡಿಲ್ಲ, ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಆಯ್ತಲ್ಲ ಅಂತ ತುಂಬಾ ಯೋಚನೆ ಮಾಡಿ ಕೊರಗ್ತಾ ಇದ್ರಂತೆ. ದೇವ್ರು ಏನ್ ಮಾಡ್ತಾನೋ ಮಾಡ್ಲಿ ಅಂತ ಕೂಡ ಹೇಳಿದ್ರಂತೆ. ನಿನ್ನೆಯಿಂದ ದೇವಸ್ಥಾನಗಳಿಗೆ ಭೇಟಿ ಬೇರೆ ಕೊಡ್ತಾ ಇದ್ದಾರೆ. ದೇವೇಗೌಡರು ಕೂಡ ಬಹಳ ನೋವಲ್ಲಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಜಿಟಿ ದೇವೇಗೌಡರು ಹೇಳಿದ್ದಾರೆ. ರೇವಣ್ಣವ್ರ ಭೇಟಿ ಆಯ್ತಲ್ಲ, ದೇವಸ್ಥಾನಗಳೆಲ್ಲ ಹೋಗ್ತಾ ಇದ್ದಾರೆ ರೇವಣ್ಣವರು. ಮೊನ್ನೆ ಅಲ್ಲೇ ಹೋಗಿ ಭೇಟಿ ಮಾಡಿದ್ನಲ್ಲ, ಅಲ್ಲೇ ಹೋಗಿ ಭೇಟಿ ಮಾಡಿದ್ದೆ. ಅವ್ರು ದೇವರಿದ್ದಾನೆ, ನಾನೇನೂ ತಪ್ಪು ಮಾಡಿಲ್ಲ, ಮಾಡದೆ ಶಿಕ್ಷೆ ಆಯ್ತಲ್ಲ ಅಂಥೇಳಿ ಅವರು ತುಂಬ ಯೋಚನೆ ಮಾಡ್ತಾಯಿದ್ರು, ಕೊರಗ್ತಾಯಿದ್ರು. ದೇವ್ರು ಏನು ಮಾಡ್ತಾನೆ ಮಾಡಲಿ ಅಂಥೇಳಿ ಬಂದ ಕೂಡಲೇ ಎಲ್ಲ ದೇವಾಲಯಗಳಿಗೂ ದರ್ಶನಕ್ಕೆ ಹೊರಟಿದ್ದಾರೆ. ಈ ಇನ್ಸಿಡೆಂಟೇ ಅವ್ರ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು. ಭಾಳ ನೋವಿನಲ್ಲೇ ಇನ್ನೂ ಕೂಡ ಅವ್ರಿಗೆ ಫ್ರೀ ಆಗಿಲ್ಲ, ಇನ್ನೂ ಕೂಡ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಮೇಲಿನ ಆರೋಪಗಳನ್ನ ಜೈಗಳಿಸಲು ರೇವಣ್ಣ ಅವರು ಒಂದ್ ಕಡೆ ದೇವರ ಮೊರೆ ಹೋಗ್ತಿದ್ರೆ, ಮತ್ತೊಂದು ಕಡೆ ಕಾನೂನಿನ ಸಮರ ಸಾರ್ತಿದ್ದಾರೆ. ಇದರಲ್ಲಿ ಜಯಶಾಲಿ ಆಗ್ತಾರಾ? ಕಾದು ನೋಡಬೇಕು. ಕ್ಯಾಮರಾಮನ್ ಮುನಿರಾಜು ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅರುಣ್, ರೇವಣ್ಣ ಅವ್ರ ವಿಷಯದಲ್ಲಿ ಒಂದು ಗಮನಿಸಿರ್ಬೇಕು.
ಅವತ್ತು ಕಸ್ಟಡಿ ಪಡ್ಕೊಂಡಂತಹ ಸಂದರ್ಭದಲ್ಲಿ ಇದು ಷಡ್ಯಂತ್ರ, ನಾನು ಮಾತಾಡ್ತೀನಿ, ತುಂಬ ವಿಚಾರಗಳಿದೆ ಅಂತೆಲ್ಲ ಅವ್ರು ಹೇಳಿದರು. ಇವತ್ತು ತುಂಬ ಸೌಮ್ಯ ಸ್ವಭಾವದಲ್ಲಿ ಅವ್ರು ಕಾಣಿಸ್ಕೊಳ್ತಿದ್ದಾರೆ. ಬರೀ ಅವರ ಹೇಳಿಕೆಯನ್ನು 2 ಲೈನ್ಗೆ ಸೀಮಿತಗೊಳಿಸ್ಕೊಳ್ತಾ ಇದ್ದಾರೆ. ಬಹುಶಃ ಇದು ಕೋರ್ಟ್ನಲ್ಲಿ ಚರ್ಚೆಗೆ ಬಂದಾಗ ವಾದ ವಿವಾದ ಆಗುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಈ ವಿಷಯ ಪ್ರಸ್ತಾಪ ಆಗಿತ್ತು, ಬಹಿರಂಗವಾಗಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಂತಹ ವಿಷಯ. ಬಹುಶಃ ಅದಕ್ಕೆ ಅವರೆಲ್ಲರೂ ಬ್ರೇಕ್ ಹಾಕ್ಕೊಳ್ತಿದ್ದಾರಾ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಕೋರ್ಟ್ ಮ್ಯಾಟ್ರ್ಗಳಿದ್ದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಇದೊಂದೇ ಅಲ್ಲ ನಾನು ಹೇಳ್ತಾ ಇರೋದು, ಇನ್ನು ಯಾವುದೇ ಕೇಸ್ಗಳಿದ್ದಾಗಲೂ ಕೋರ್ಟ್ನಲ್ಲಿ ಆ ಕೇಸ್ ಇದೆ ಅಂತಂದಾಗ ಅದ್ರ ಬಗ್ಗೆ ಆಚೆ ಹೇಳಿಕೆಗಳನ್ನು ಕೊಡೋದಿದ್ದಿಲ್ಲ, ಅದು ಡ್ಯಾಮೇಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಚಿಕ್ಕದಾಗಿ ಹೇಳೋದಾದರೆ, ಕಾವೇರಿ ವಿಚಾರದಲ್ಲಿ ನಾವಿಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಲೀಡರ್ಸ್ಗಳನ್ನು ನದಿ ವಿಚಾರದಲ್ಲಿ ಹೇಳಿಕೆ ಕೊಡಬೇಡಿ ಅಂತ ಹೇಳ್ತೀವಿ. ಯಾಕಂದರೆ ಅದು ಕೋರ್ಟ್ನಲ್ಲಿ ಆ ವಿಚಾರವನ್ನು ಇಟ್ಕೊಳ್ತಾರೆ. ಅಲ್ಲಿ ಲೀಡರ್ಸ್ಗಳು ಅಷ್ಟೇ, ಇಲ್ಲಿ ಲೀಡರ್ಸ್ಗಳು ಅಷ್ಟೇ. ಸೊ ಹಾಗಾಗಿ ಕೋರ್ಟ್ ಮ್ಯಾಟ್ರ್ಗಳಲ್ಲಿ ಬಹಳ ಸೂಕ್ಷ್ಮವಾಗಿರ್ಬೇಕು ಹೇಳಿಕೆಗಳನ್ನು ಕೊಡಬೇಕಾದ್ರೆ. ಅದನ್ನೇ ರೇವಣ್ಣ ಅವರು ಪಾಲಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಇದರಲ್ಲಿ ಏನೂ ಇಲ್ಲ, ಓನ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾತ್ರ ಉಳಿದಿರೋದು, ಈಗ ಭಾವನಾತ್ಮಕವಾಗಿ ಅಲ್ಲ.